ಮನುಷ್ಯನಿಗೆ ಜೀವನದಲ್ಲಿ ಶ್ರೇಷ್ಠ ಸಂಪತ್ತು ಯಾವುದು ಗೊತ್ತಾ? ಉತ್ಸಾಹ. ಹೌದು. ಮಹಾಭಾರತದಲ್ಲಿ ಬರುತ್ತೆ, ಯಕ್ಷ ಪ್ರಶ್ನೆ ಅನ್ನೋ ಸಂದರ್ಭ ಬರುತ್ತೆ. ಯಕ್ಷ ಪ್ರಶ್ನೆ, ಆ ಯಕ್ಷ ಯಮಧರ್ಮರಾಜ, ಧರ್ಮಕ್ಕೆ ರಾಜ ಯಮಧರ್ಮರಾಜ, ಅವನೊಂದು ಕೊಕ್ಕರೆಯ ವೇಷದಲ್ಲಿ ಒಂದು ಸರೋವರದಲ್ಲಿ ಕೂತಿರ್ತಾನೆ. ಈ ಧರ್ಮರಾಜನಿಗೆ ಬಾಯಾರಿಕೆ ಆಗುತ್ತೆ. ಸಹದೇವ, ಬಹಳ ಬಾಯಾರಿಕೆ ಆಗ್ತಾ ಇದೆಯಪ್ಪ, ಸ್ವಲ್ಪ ನೀರು ತೊಗೊಂಡು ಬಾ. ಸಹದೇವ ಬಿಂದಿಗೆ ತೊಗೊಂಡು ಹೋಗ್ತಾನೆ. ಅಲ್ಲೇ ಒಂದು ಕೊಳ ಇರುತ್ತೆ. ಆ ಕೊಳದಲ್ಲಿ ನೀರು ತೊಗೊಳ್ಬೇಕು ಅಂದರೆ ಆ ಕೊಕ್ಕರೆ ಇವನ ಪ್ರಶ್ನೆ, ಇದು ಸರೋವರದ ಯಜಮಾನ ನಾನು, ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟವ್ರಿಗೆ ಮಾತ್ರ ಇಲ್ಲಿ ನೀರು ತೊಗೊಳೋಗಿ ಬಿಡ್ತೀನಿ. ಆವಾಗ ಸಹದೇವ ಹೇಳ್ತಾನೆ, ಭೀಮಾರ್ಜುನ ನನ್ನ ಅಣ್ಣಂದಿರು, ನೀನು ಯಾವ ಲೆಕ್ಕ ಅಂದ್ಕೊಂಡು ನೀರು ತೊಗೊಳಕ್ಕೆ ಹೋದ. ಮೊದಲು ಒಂದು ಬೊಗಸೆ ನೀರು ಕುಡ್ದ, ಅಲ್ಲೇ ಸತ್ತು ಬಿದ್ದ. ಎಷ್ಟೊತ್ತಾದರೂ ಸಹದೇವ ಬರಲಿಲ್ಲ. ನಕುಲ, ಏನಾಯಿತು ಸಹದೇವನಿಗೆ, ನೀರು ಹೋಗಿ ನೀರು ತೊಗೊಂಡು ಬಾ. ಯುಧಿಷ್ಠಿರ ಕೇಳ್ದ. ನಕುಲ ಹೋದ, ಅವಂದು ಇದೇ ಕಥೆ. ಅರ್ಜುನ ಹೋದ, ಅವಂದು ಇದೇ ಕಥೆ. ಭೀಮ ಹೋದ, ಅವಂದು ಇದೇ ಕಥೆ. ಕೊನೆಯಾಗಿ ಯುಧಿಷ್ಠಿರನೇ ಹೋದ. ಅವನು ಸ್ವಲ್ಪ ಇದೆಲ್ಲ ಜ್ಞಾನಿ. ಹೌದಾ, ನಿನ್ನ ಕೊಳನ? ಹಾಗಾದರೆ ನೀನು ಹೇಳ್ದಂಗೆ ಕೇಳ್ತೀನಿ. ಏನು ಪ್ರಶ್ನೆ ಕೇಳ್ತೀಯ ಕೇಳು. ಒಂದು 25-30 ಪ್ರಶ್ನೆ ಕೇಳುತ್ತೆ. ಆ 25-30 ಪ್ರಶ್ನೆ, ಅದಕ್ಕೆ ಅವನು ಕೊಟ್ಟ ಉತ್ತರ ಟೆಕ್ಸ್ಟ್ ಬುಕ್ ಮಾಡಿ ನಮ್ಮ ಮಕ್ಕಳಿಗೆ ಹಂಚಿದರೆ ಈ ದೇಶದಲ್ಲಿ ಭ್ರಷ್ಟಾಚಾರ ಇರಲ್ಲ, ಈ ದೇಶದಲ್ಲಿ ಸೋಂಬೇರಿತನ ಇರಲ್ಲ, ಈ ದೇಶದಲ್ಲಿ ಪ್ರತಿಯೊಂದು ಬೆನಿಫಿಟ್ಗೂ ಭಿಕ್ಷೆ ಬೇಡುವ ಆ ಭಿಕ್ಷುಕನ ದೈನಂದಿನ ಸ್ಥಿತಿ ಇರಲ್ಲ. ಹಲವಾರು ಪ್ರಶ್ನೆಗಳಿದೆ, ಅದನ್ನು ನಾನು ಹೇಳೋಕೆ ಹೋಗಲ್ಲ. ಒಂದು ಹೇಳ್ತೀನಿ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಯಾವುದು? ಯುಧಿಷ್ಠಿರ ಹೇಳ್ತಾನೆ, ಉತ್ಸಾಹ, ಹುರುಪು. ಉತ್ಸಾಹಕ್ಕಿಂತ ಶ್ರೇಷ್ಠವಾದ ಸಂಪತ್ತು ಯಾವುದಿಲ್ಲ. ಈಗ ನಾನು ಈ ರಾಯಚೂರಿನ ನಮ್ಮ ಇದಕ್ಕೆ ವಾಪಸ್ ಬರ್ತೇನೆ. ಇವರು ನನಗೆ ಒಂದು ಲ್ಯಾಂಡ್ ತಗೊಳ್ಳೋದು, ನಾನು ಸನ್ಯಾಸಿ, ನನಗೇನು ಬೆನಿಫಿಟ್ಟು, ನನಗೇನು ಲಾಭ ಇದೆಯಾ, ಉದ್ದಿಮೆ ಮಾಡ್ತಾ ಇದ್ದೀನ, ಶ್ರೇಷ್ಠ ಮಟ್ಟದ ಶಾಲೆ ಕಟ್ಟೋಣ ಅಂತ ಅಂದ್ಕೊಂಡು ಅಪ್ಲಿಕೇಶನ್ ಕೊಟ್ಟರೆ, ಇವರು ನನಗೆ ಲ್ಯಾಂಡ್ ಕೈ ಕೊಡೋದಕ್ಕೆ 10 ವರ್ಷ ತೊಗೊಂಡ್ರೆ ನನಗೆ ಹುರುಪು ಉಳಿಯುತ್ತಾ? ನನಗೆ 1000 ವರ್ಷ ಆಯುಷ್ಯ ಇದೆಯಾ ನನಗೆ? ಯಾವಾಗ ಮಾಡಲಿ ಇದನ್ನೆಲ್ಲ? ಇದು ಇಂಡಿಯಾ. ಸೊ ಇದೆಲ್ಲ ಯಾಕಾಗಿದೆ ಅಂದರೆ ಆಧ್ಯಾತ್ಮಿಕ ಎಜುಕೇಷನ್, ಸ್ಪಿರಿಚುವಲ್ ಎಜುಕೇಷನ್ ಇಲ್ಲ ಇವರಿಗೆ. ಪಾಪ ಪುಣ್ಯ, ರಾಷ್ಟ್ರ ಪ್ರೇಮ, ರಾಷ್ಟ್ರ, ಈ ರಾಷ್ಟ್ರ ನನಗೇನು ಕೊಟ್ಟಿದೆ, ಜಗತ್ತು ಹೇಗೆ ಹಂಬಲಿಸ್ತಾ ಇದೆ. ಪ್ಯಾರಿಸ್ನಲ್ಲಿ ಒಬ್ಬಳು ಸ್ವಿಟ್ಜರ್ಲ್ಯಾಂಡ್ ಲೇಡಿ ನನಗೆ ಹೇಳಿದ್ಲು, ಪ್ಲೀಸ್ ಬ್ಲೆಸ್ ಮೀ ಸ್ವಾಮೀಜಿ. ವಾಟ್ ಶುಡ್ ಐ ಬ್ಲೆಸ್ ಯು ವಿತ್? ಪ್ಲೀಸ್ ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ಪ್ರಪಂಚ ಹಂಬಲಿಸ್ತಾ ಇದೆ, ನಾವು ಇಂಡಿಯಾದಲ್ಲಿ ಹುಟ್ಟಲಿಲ್ವಲ್ಲ, ಮುಂದಿನ ಜನ್ಮದ ಇಂಡಿಯಾದಲ್ಲಿ ಹುಟ್ಟೋಣ. ಈ ಇಂಡಿಯಾದಲ್ಲಿ ಹುಟ್ಟಿರೋರು ದೇಶದ್ರೋಹಿಗಳಾಗಿದ್ದಾರೆ. ಈ ದೇಶದ ಬಗ್ಗೆ ಬೆಲೆ ಗೊತ್ತಿಲ್ಲ, ಅಭಿಮಾನ ಇಲ್ಲ. ಇದೆಲ್ಲ ಹೋಗಿಸೋದಕ್ಕೆ ಬೇಕಾದ ವಾತಾವರಣ ಮುಂದಿನ ಕುಂಭಮೇಳಗಳಲ್ಲಿ ನಾವೆಲ್ಲ ಪ್ರಯತ್ನಪೂರ್ವಕ, ನಾನು ನೀವು ನಾವೆಲ್ಲ ಮಾಡ್ತಾ ಬಂದರೆ, ಮೊದಲು ಸಮಾಜ ಚೆನ್ನಾಗಾಗಲಿ, ಧರ್ಮ ಅರ್ಥ ಕಾಮ ಅದು ಸರಿಯಾದ ರೀತಿಯಲ್ಲಿ ಜನರಿಗೆ ಸಿಗಲಿ, ಮೋಕ್ಷ ಆಮೇಲೆ ನಾವು ನೋಡ್ಕೊಳ್ಳೋಣ. ತುಂಬ ಧನ್ಯವಾದ ಸ್ವಾಮೀಜಿ, ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕಾಗಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.